ಬನ್ನಿ, ಭಾರತದ ಬೆರಗುಗೊಳಿಸುವ ಹವಾಮಾನದ ರಹಸ್ಯಗಳನ್ನು ಬಿಚ್ಚಿಡೋಣ. ಒಮ್ಮೆ ಯೋಚಿಸಿ ನೋಡಿ, ನಮ್ಮದೇ ದೇಶದ ರಾಜಸ್ಥಾನದ ಸುಡುವ ಮರುಭೂಮಿಯಲ್ಲಿ ಉಷ್ಣಾಂಶ 52 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದ್ರೆ, ಅಲ್ಲಿಂದ ಸ್ವಲ್ಪವೇ ಉತ್ತರಕ್ಕೆ ಹೋದ್ರೆ ಲಡಾಖ್ನಲ್ಲಿ ನದಿಗಳೇ -30 ಡಿಗ್ರಿಗ ಸಂಪೂರ್ಣವಾಗಿ ಹೆಪ್ಪುಗಟ್ಟಿರ್ತವೆ. ಒಂದೇ ದೇಶದಲ್ಲಿ ಇಂಥ 2 ಭಿನ್ನ ಪ್ರಪಂಚಗಳು. ನಿಜಕ್ಕೂ ಅಚ್ಚರಿಯಲ್ವಾ? ಒಂದೇ ಸಮಯದಲ್ಲಿ ಇಂಥ ಅದ್ಭುತ ಭೌಗೋಳಿಕ ತೀವ್ರತೆಗಳನ್ನು ಅನುಭವಿಸುವ ನಮ್ಮ ಈ ನೆಲದ ಹವಾಮಾನವು ಅಕ್ಷರಶಃ ವಿಸ್ಮಯಕಾರಿ. ಆರಂಭದಲ್ಲಿಯೇ ಒಂದು ಸಿಂಪಲ್ ಆದ ಆದರೆ ಕುತೂಹಲಕಾರಿ ಪ್ರಶ್ನೆಯನ್ನು ನಿಮ್ಮ ಮುಂದಿಡ್ತೇನೆ. ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಎಷ್ಟು ಋತುಗಳಿವೆ ಅಂತ ನೀವಂದುಕೊಂಡಿದ್ದೀರಿ? ಬಹುಶಃ ಜಗತ್ತಿನ ಬಹುತೇಕರಂತೆ 4 ಋತುಗಳು ಅನ್ನೋದೇ ಆಗಿರುತ್ತೆ ಅಲ್ವಾ? ಬೇಸಿಗೆ, ಮಳೆಗಾಲ, ಶರತ್ಕಾಲ ಮತ್ತು ಚಳಿಗಾಲ. ಈ 4 ಋತುಗಳ ಮಾದರಿಯನ್ನೇ ಇಡೀ ಜಗತ್ತು ಒಪ್ಪಿಕೊಂಡಿದೆ. ಆದರೆ ಈ ಕಲ್ಪನೆ ನಮ್ಮ ಭಾರತದ ನೈಜ ಹವಾಮಾನಕ್ಕೆ ನಿಜಕ್ಕೂ ಅನ್ವಯಿಸುತ್ತಾ? ಇಲ್ಲೇ ನೋಡಿ, ನಾವೆಲ್ಲರೂ ಒಂದು ದೊಡ್ಡ ತಪ್ಪು ಗ್ರಹಿಕೆಯಲ್ಲಿ ಬದುಕ್ತಿದ್ದೇವೆ. ಆ ಜಾಗತಿಕ 4 ಋತುಗಳ ಕಲ್ಪನೆ ಇದೆಯಲ್ಲ, ಅದು ನಮ್ಮ ಪಾಲಿಗೆ ಬರೀ ಒಂದು ಮಿಥ್ಯ. ಅಸಲಿ ವಿಚಾರ ಏನಪ್ಪಾ ಅಂದ್ರೆ, ವಾಸ್ತವದಲ್ಲಿ ನಮ್ಮ ಭಾರತವು 4 ಅಲ್ಲ, ಬರೀ 6 ವಿಶಿಷ್ಟ ಋತುಗಳ ಮೂಲಕ ಹಾದೋಗುತ್ತೆ. ಇದೇನೋ ಇವತ್ತು ನಿನ್ನೆ ಕಂಡಿಡಿದ ಹೊಸ ಸಂಶೋಧನೆ ಅಲ್ಲ, ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಇರುವ ಪ್ರಾಚೀನ ವಾಸ್ತವ. ಈ 6 ಋತುಗಳು ದೇಶದ ಹವಾಮಾನವನ್ನು ಮಾತ್ರವಲ್ಲ, ನಮ್ಮ ಇಡೀ ಸಂಸ್ಕೃತಿ ಮತ್ತು ಜನಜೀವನವನ್ನೇ ಸಂಪೂರ್ಣವಾಗಿ ನಿಯಂತ್ರಿಸುತ್ತವೆ. ಹಾಗಾದರೆ ಈ ಅದ್ಭುತ ಹವಾಮಾನವನ್ನು ನಿಯಂತ್ರಿಸುವ ಶಕ್ತಿ ಯಾವುದು? ಬನ್ನಿ, ನಮ್ಮ ಭಾರತದ ಹವಾಮಾನದ ಚಾಲನಾ ಶಕ್ತಿಯಾಗಿರುವ ಮುಂಗಾರು ಮಾರುತಗಳ ಬಗ್ಗೆ ಈಗ ತಿಳಿಯೋಣ. ಈ ಮಾನ್ಸೂನ್ ಅಥವಾ ಮುಂಗಾರು ಅನ್ನೋ ಬೃಹತ್ ಶಕ್ತಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳುವ ಮುನ್ನ, ಈ ಮಾನ್ಸೂನ್ ಪದ ಎಲ್ಲಿಂದ ಬಂತು ಅಂತ ಗೊತ್ತಾ? ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಇದು ಸಂಸ್ಕೃತ ಅಥವಾ ಹಿಂದಿ ಪದ ಅಲ್ಲ. ಇದು ಅರೇಬಿಕ್ ಭಾಷೆಯ ಮೌಸಿಮ್ ಅನ್ನೋ ಪದದಿಂದ ಹುಟ್ಕೊಂಡಿದೆ. ಮೌಸಿಮ್ ಅಂದ್ರೆ ಋತುಗಳು ಅಂತ ಅರ್ಥ. ಸಾವಿರಾರು ವರ್ಷಗಳ ಹಿಂದೆ ಹಿಂದೂ ಮಹಾಸಾಗರದಲ್ಲಿ ಪ್ರಯಾಣಿಸುತ್ತಿದ್ದ ಅರಬ್ ನಾವಿಕರು ಮೊದಲು ಈ ಅದ್ಭುತ ಮಾರುತ ವ್ಯವಸ್ಥೆಯನ್ನು ಗುರುತಿಸಿದ್ರು. ಈ ಗಾಳಿಯು ಇಡೀ ವರ್ಷದ ಋತುಗಳನ್ನು ಹೇಗೆ ವ್ಯಾಖ್ಯಾನಿಸ್ತಿದೆ ಅನ್ನೋದನ್ನ ನೋಡಿ ಅವರು ಇದಕ್ಕೆ ಈ ಹೆಸರಿಟ್ರು. ಇಲ್ಲಿನ 75% ಎಂಬ ಬೃಹತ್ ಅಂಕಿಅಂಶವನ್ನು ಒಮ್ಮೆ ಗಮನಿಸಿ. ಜೂನ್ ತಿಂಗಳಲ್ಲಿ ಶುರುವಾಗುವ ನೈಋತ್ಯ ಮಾನ್ಸೂನ್ ಕೇವಲ 4 ತಿಂಗಳ ಅಲ್ಪಾವಧಿಯಲ್ಲಿ ನಮ್ಮ ದೇಶದ ವಾರ್ಷಿಕ ಮಳೆಯ 75% ಸುರಿಸ್ಬಿಡ್ತದೆ. ಇದಕ್ಕಿಂತ ದೊಡ್ಡ ಪ್ರಕೃತಿಯ ವಿಸ್ಮಯ ಇನ್ನೇನಿದೆ? ಕೇವಲ ಕೆಲವೇ ವಾರಗಳಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಿಂದ ನುಗ್ಗಿ ಬರುವ ಮಾರುತಗಳು ಇಡೀ ದೇಶದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತವೆ. ನಾವು ಮಳೆಯನ್ನ ಎಷ್ಟರ ಮಟ್ಟಿಗೆ ಅವಲಂಬಿಸಿದ್ದೇವೆ ಅಂದ್ರೆ, ನಮ್ಮಲ್ಲೊಂದು ಮಾತಿದೆ, ಭಾರತೀಯ ಕೃಷಿಯು ಮಾನ್ಸೂನ್ನೊಂದಿಗಿನ ಒಂದು ಜೂಜಾಟ. ಖಂಡಿತ ಇದು ಬರೀ ಕಾವ್ಯದ ಸಾಲಲ್ಲ, ನಮ್ಮ 600 ಮಿಲಿಯನ್ಗೂ ಹೆಚ್ಚು ರೈತರ ಬದುಕಿನ ವಾಸ್ತವ. ಆ ಜೂನ್ ತಿಂಗಳ ಮಳೆಯ ಆಗಮನ ಸರಿಯಾಗಿ ಆದ್ರೆ ಎಲ್ಲರಿಗೂ ಖುಷಿ. ಸ್ವಲ್ಪ ವಿಳಂಬವಾದ್ರೂ ಅಥವಾ ಕೈಕೊಟ್ರೂ ಇಡೀ ದೇಶದ ಆರ್ಥಿಕತೆ ಮತ್ತು ಕೋಟ್ಯಾಂತರ ರೈತರ ಭವಿಷ್ಯ ಡೋಲಾಯಮಾನವಾಗುತ್ತೆ. ಸರಿ, ಈಗ ನಾವು ಹವಾಮಾನ ಇಲಾಖೆಯ ಆ ಪ್ರಾಯೋಗಿಕ 4 ಋತುಗಳ ಲೆಕ್ಕಾಚಾರದಿಂದ ಸ್ವಲ್ಪ ಹೊರಬರೋಣ. ನಮ್ಮ ಪ್ರಾಚೀನ ಋತುಚಕ್ರ ಅಥವಾ ಕಾಲದ ಚಕ್ರದ ಕಡೆಗೆ ಒಮ್ಮೆ ಕಣ್ಣಾಡ್ಸೋಣ. ಹವಾಮಾನವು ನಮ್ಮ ಕೃಷಿ, ಹಬ್ಬ ಹರಿದಿನಗಳು ಮತ್ತು ಕಾವ್ಯದೊಂದಿಗೆ ಹೇಗೆ ಬೆಸೆದುಕೊಂಡಿದೆ ಅನ್ನೋದು ನಿಜಕ್ಕೂ ರೋಮಾಂಚಕ. 3000 ವರ್ಷಗಳಷ್ಟು ಹಳೆಯದಾದ ಈ ವ್ಯವಸ್ಥೆಯನ್ನು ನೋಡಿ. ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಮತ್ತು ಶಿಶಿರ, ಈ 6 ಋತುಗಳು ಬರೀ ಹವಾಮಾನದ ಬದಲಾವಣೆಗಳಲ್ಲ, ಇವು ಪ್ರಕೃತಿಯ ಲಯದೊಂದಿಗೆ ಬದುಕುವ ಪ್ರಾಚೀನ ಕಲೆ. ಪ್ರತಿಯೊಂದು ಋತುವಿಗೂ ಅದರದ್ದೇ ಆದ ಬೆಳೆಗಳಿವೆ, ಆಚರಣೆಗಳಿವೆ. ಇದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಎಂತಹ ಅದ್ಭುತ ನಕ್ಷೆ ಅಲ್ವಾ? ಹಾಗಾದ್ರೆ ಈ 6 ಋತುಗಳು ವಾಸ್ತವದಲ್ಲಿ ಹೇಗಿರುತ್ತವೆ? ಈ ಸುಂದರ ಪಯಣದ ಪ್ರತಿಯೊಂದು ಹಂತವನ್ನು ನಾವೀಗ ನೋಡೋಣ. ಮೊದಲಿಗೆ ವಸಂತ ಮತ್ತು ಗ್ರೀಷ್ಮ ಋತುಗಳ ನಡುವಿನ ಆ ಭಾರೀ ವ್ಯತ್ಯಾಸವನ್ನ ನಾವು ನೋಡ್ಬೋದು. ವಸಂತ ಋತು ಅಂದ್ರೆ ಹೊಸ ಆರಂಭ, ಪ್ರಕೃತಿ ಮತ್ತೆ ಚಿಗುರುವ ಸಮಯ, ಮಾವಿನ ಹೂಗಳ ಸುಗಂಧ ಸೂಸುವ ಕಾಲ. ಆದರೆ ಅದು ಮುಗಿಯುತ್ತಿದ್ದಂತೆಯೇ ಬರುವ ಗ್ರೀಷ್ಮ ಋತು ಅಪ್ಪಟ ಬೆಂಕಿಯ ಕುಲುಮೆ. ಉತ್ತರ ಭಾರತದ ಬಯಲು ಪ್ರದೇಶಗಳಂತೂ ಅಕ್ಷರಶಃ ಸುಟ್ಟು ಕರಕಲಾಗುತ್ತವೆ. ತಾಪಮಾನ 52 ಡಿಗ್ರಿ ಸೆಲ್ಸಿಯಸ್ವರೆಗೂ ಏರಿ ಭೂಮಿಯನ್ನೇ ಸಂಪೂರ್ಣವಾಗಿ ಒಣಗಿಸಿಬಿಡುತ್ತೆ. ಆ ಸುಡುವ ಬೇಸಿಗೆಯಿಂದ ಕಂಗೆಟ್ಟಿದ್ದಾಗ ಬರದೆ ವರ್ಷ ಋತು ಅಂದ್ರೆ ನಮ್ಮ ಮಾನ್ಸೂನ್. ಬಾಯಾರಿ ಬಿರುಕು ಬಿಟ್ಟ ಭೂಮಿ ಮಳೆಯ ಹನಿಗಳಿಗಾಗಿ ಕಾಯುತ್ತಿರ್ತದೆ. ಮೊದಲ ಮಳೆಹನಿ ನೆಲಕ್ಕೆ ಮುತ್ತಿಡ್ತಿದ್ದಂತೆಯೇ ಇಡೀ ಉಪಖಂಡವೇ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟಂತೆ ಭಾಸವಾಗುತ್ತೆ. ಇದೊಂಥರ ನಂಬಲಾಗದ ನಾಟಕೀಯತೆ ಮತ್ತು ಅಷ್ಟೇ ನೆಮ್ಮದಿ ಕೊಡುವ ಘಳಿಗೆ. ನದಿಗಳು ಮರುಜೀವ ಪಡಿತವೆ. ರೈತರ ಮುಖದಲ್ಲಿ ಮಂದಹಾಸ ಅರಳುತ್ತೆ. ಮಳೆಗಾಲ ಮುಗಿದ ತಕ್ಷಣ ಆಗಮಿಸುವುದೇ ಶರದ್ ಋತು. ಇದಂತೂ ಹಬ್ಬಗಳ ಆಗರ. ಸ್ಪಷ್ಟವಾದ ನೀಲಿ ಆಕಾಶ, ಅತ್ಯದ್ಭುತ ಬೆಳಕಿನ ವಾತಾವರಣ.
ನವರಾತ್ರಿಯ ನೃತ್ಯಗಳು, ದಸರಾದ ರಾವಣ ದಹನ ಮತ್ತು ದೀಪಾವಳಿಯ ಆ 400 ಮಿಲಿಯನ್ ದೀಪಗಳ ಜಗಮಗ. ನಮ್ಮ ಈ ಎಲ್ಲ ಆಚರಣೆಗಳು ಋತುವಿನ ಲಯದೊಂದಿಗೆ ಎಷ್ಟು ಆಳವಾಗಿ ಬೆಸೆದುಕೊಂಡಿವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ಚಳಿಗಾಲದ ವಿಚಾರಕ್ಕೆ ಬಂದ್ರೆ ನಮ್ಮಲ್ಲಿರುವ ತಪ್ಪು ಗ್ರಹಿಕೆಗಳೇ ಬೇರೆ. ಹೇಮಂತ ಋತುವಿನ ಹಿತವಾದ ವಾತಾವರಣ, ಪಂಜಾಬ್ನ ಸುವರ್ಣ ಸಾಸಿವೆ ಹೊಲಗಳು ಮತ್ತು ಬೆಚ್ಚಗಿನ ಬೆಂಕಿಯ ಸುತ್ತಲಿನ ಆಚರಣೆಗಳು ಒಂದೆಡೆ ಆದ್ರೆ, ಅದರ ಮುಂದಿನ ಶಿಶಿರ ಋತು ಇದೆಯಲ್ಲ, ಅದು ತೀರಾ ವಿಭಿನ್ನ. ಲಡಾಖ್ನಲ್ಲಿ -30 ಡಿಗ್ರಿಗೆ ಹೆಪ್ಪುಗಟ್ಟಿದ ನದಿಗಳು ಮತ್ತು ಆ ನಿಶ್ಶಬ್ದವಾದ ಚಾದರ್ ಟ್ರೆಕ್ನ ತೀವ್ರತೆ ಎರಡೂ ಕೂಡ ನಮ್ಮ ಭಾರತದ ಚಳಿಗಾಲದ ಬೇರೆ ಬೇರೆ ಮುಖಗಳೇ. ಈ ಎಲ್ಲ ಋತುಗಳನ್ನು ನೋಡಿದ್ಮೇಲೆ ಮಳೆಯ ವಿಚಾರದಲ್ಲಿ ನಮ್ಮ ಭೌಗೋಳಿಕತೆ ಎಷ್ಟು ವಿಪರೀತವಾಗಿದೆ ಅನ್ನೋದನ್ನ ನಾವೀಗ ನೋಡಲೇಬೇಕು. ವಿಪರೀತಗಳ ನಾಡಿನ ಮಳೆಯ ಕತೆ ಇದು. ಮಳೆಯ ಪ್ರಮಾಣದಲ್ಲಿರುವ ಬೆರಗುಗೊಳಿಸುವ ವ್ಯತ್ಯಾಸಗಳನ್ನ ಒಮ್ಮೆ ಗಮನಿಸಿ. 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯಾಗುವ ಒಣ ಪ್ರದೇಶಗಳು, 50ರಿಂದ 250 ಸೆಂಟಿಮೀಟರ್ ಮಳೆಯಾಗುವ ಸಾಧಾರಣ ಪ್ರದೇಶಗಳು ಮತ್ತು 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯಾಗುವ ಅತಿವೃಷ್ಟಿ ಪ್ರದೇಶಗಳು. ನಾವು ದೇಶದ ಸರಾಸರಿ ಮಳೆ ಅಂತ ಲೆಕ್ಕ ಹಾಕಿದಾಗ ಈ ಭಾರೀ ವಿಪರೀತಗಳೆಲ್ಲವೂ ಹೇಗೆ ಮುಚ್ಚೋಗ್ತಾವೆ ಅಲ್ವಾ? ಉದಾಹರಣೆಗೆ, ಈ 11,871 ಮಿಲಿಮೀಟರ್ ಅನ್ನೋ ನಂಬಲಾಗದ ಅಂಕಿಅಂಶವನ್ನೇ ನೋಡಿ. ಮೇಘಾಲಯದ ಮೌಸಿನ್ರಾಮ್ ಭೂಮಿಯ ಮೇಲೆ ಅತಿ ಹೆಚ್ಚು ಮಳೆ ಬೀಳುವ ಜನವಸತಿ ಪ್ರದೇಶ. ಅಲ್ಲಿ ವರ್ಷವಿಡೀ ಮಳೆ ಸುರಿಯುತ್ತಲೇ ಇರುತ್ತದೆ. ಆದರೆ ಅಚ್ಚರಿಯೆಂದ್ರೆ, ಇದೇ ನಮ್ಮ ದೇಶದ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ವರ್ಷಕ್ಕೆ ಬೀಳುವುದು ಕೇವಲ 83 ಮಿಲಿಮೀಟರ್ ಮಳೆ. ಒಂದೆಡೆ ಜಲಪ್ರಳಯ, ಮತ್ತೊಂದೆಡೆ ತೀವ್ರ ಬರಗಾಲ. ಇಂಥ ವಿಪರೀತ ಹವಾಮಾನವನ್ನು ಮನುಷ್ಯ ಹೇಗೆ ಎದುರಿಸ್ತಾನೆ ಅನ್ನೋದಕ್ಕೆ ಒಂದು ಬೆರಗುಗೊಳಿಸುವ ಉದಾಹರಣೆ ಇಲ್ಲಿದೆ. ಮೌಸಿನ್ರಾಮ್ನಲ್ಲಿನ ನಿರಂತರ ಮಳೆಯಿಂದಾಗಿ ಕಟ್ಟಿದ ಮರದ ಸೇತುವೆಗಳೆಲ್ಲ ಬಹಳ ಬೇಗನೆ ಕೊಳೆತು ಹೋಗ್ತಿದ್ವು. ಇದಕ್ಕೆ ಅಲ್ಲಿನ ಜನ ಏನ್ ಮಾಡಿದ್ರು ಗೊತ್ತಾ? ರಬ್ಬರ್ ಮರಗಳ ಬೇರುಗಳನ್ನು ಬಳಸಿ ಜೀವಂತ ಬೇರುಗಳ ಸೇತುವೆಗಳನ್ನೇ ಬೆಳೆಸ್ಬಿಟ್ರು. ಪ್ರಕೃತಿಗೆ ತಕ್ಕಂತೆ ಮನುಷ್ಯ ತನ್ನನ್ನು ತಾನು ಹೇಗೆ ಅದ್ಭುತವಾಗಿ ಒಗ್ಗಿಸ್ಕೊಳ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಶ್ರೇಷ್ಠ ಉದಾಹರಣೆ ಬೇಕಾ? ಇವೆಲ್ಲವನ್ನು ನೋಡಿದಾಗ ನಮ್ಗೆ ಅರ್ಥ ಆಗುವ ಒಂದು ಮಹತ್ವದ ವಿಚಾರ ಇದೆ. ಋತುಗಳೇ ನಮ್ಮ ನಾಗರಿಕತೆ, ನಮ್ಮ ಪ್ರಾಚೀನ ಬದುಕಿನ ಉಸಿರು. ಇಲ್ಲಿರುವ ಈ ಶಕ್ತಿಯುತವಾದ ಸಾಲುಗಳು ಎಲ್ಲವನ್ನೂ ಹೇಳುತ್ತವೆ. ಭಾರತದ ಋತುಗಳನ್ನು ಅರಿಯುವುದೆಂದರೆ ಭಾರತದ ಆತ್ಮವನ್ನು ಅರಿಯುವುದು. ಪ್ರತಿಯೊಂದು ಋತುವು ಜನರಿಗೂ ಮತ್ತು ಅವರ ನೆಲಕ್ಕೂ ನಡುವೆ ಬರೆಯಲ್ಪಟ್ಟ ಅತ್ಯಂತ ಸುದೀರ್ಘ ಪ್ರೇಮಕಥೆಯ ಒಂದು ಅಧ್ಯಾಯ. ನಮ್ಮ ಜನ ಯಾವತ್ತೂ ಪ್ರಕೃತಿಯನ್ನು ಗೆಲ್ಲಬೇಕು ಅಥವಾ ನಿಯಂತ್ರಿಸಬೇಕು ಅಂತ ಹೊರಡಲೇ ಇಲ್ಲ. ಬದಲಾಗಿ ಅದರ ಲಯದೊಂದಿಗೆ ಪ್ರತಿಯೊಂದು ಋತುವಿನೊಂದಿಗೂ ಬೆರೆತು ಬದುಕುವುದನ್ನು ಕಲಿತರು. ಇದೇ ನಮ್ಮ ನಿಜವಾದ ಶಕ್ತಿ. ಅಂತಿಮವಾಗಿ ಒಂದು ಆಳವಾದ ಮತ್ತು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ನಾವು ಇವತ್ತಿನ ಈ ವಿಚಾರವನ್ನ ಮುಗಿಸೋಣ. ಒಂದು ರಾಷ್ಟ್ರವನ್ನ ಅದರ ಋತುವಿಂದ ವ್ಯಾಖ್ಯಾನಿಸುವುದಾದರೆ ಅಲ್ಲಿನ ಹವಾಮಾನವು ಆ ಸಂಸ್ಕೃತಿಯ ಬಗ್ಗೆ ಏನು ಹೇಳುತ್ತದೆ? ಪ್ರಕೃತಿ, ವಾತಾವರಣ ಮತ್ತು ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯ ನಡುವಿನ ಈ ಗಾಢವಾದ ಬಂಧದ ಬಗ್ಗೆ ಖಂಡಿತ ಯೋಚಿಸಿ. ಭಾರತ ನೆಲದಲ್ಲಿ ಬೇಸಿಗೆಯ ಬಿಸಿ, ಭಾರದ ನೆಲದಲ್ಲಿ ಬೇಸಿಗೆಯ ಬಿಸಿ, ಸೂರ್ಯನ ಕಿರಣಕ್ಕೆ ಭೂಮಿ ಕಾದಿದೆ, ಒಣಗಿದ ಮಣ್ಣು ಬಾಯಾರಿದ ಹಕ್ಕಿ ಮಳೆಯ ಹನಿಗಾಗಿ ಕಾಯುತ್ತಿದೆ. ಭಾರತದ ಹವಾಮಾನ ಋತುಗಳ ಚಕ್ರ ಬದುಕಿಗೆ ತಂದಿದೆ ಹೊಸದೊಂದು ಅರ್ಥ. ಬಿಸಿಲು, ಮಳೆ, ಚಳಿ ಎಲ್ಲವೂ ನಮ್ಮದು. ಭೂಮಿಯ ಈ ಪ್ರೇಮ ಸದಾ ಕಾಲದ್ದು. ಕಾರ್ಮೋಡ ಕವಿದು ಮಳೆ ಹನಿ ಸುರಿದು ಭೂಮಿಗೆ ಸಿಕ್ಕಿದೆ ತಂಪಿನ ಕಾಣಿಕೆ. ಸುವಾಸನೆ, ಮಣ್ಣಿನ ಹಸಿರಿನ ಉಡುಗೆ, ಮನಸ್ಸಿಗೆ
ಚಳಿಗಾಲ ಬಂತು ಬೆಚ್ಚನೆಯೊಲವು ಹೂಗಳು ಅರಳಿ ಗಾಳಿ ತಂಪಾಗಿ ವಸಂತವು ನಗುತ್ತಿದೆ ಎಲ್ಲೆಡೆ ಶಾಂತಿ ಋತುಗಳ ಚಕ್ರ ಸದಾ ಹಸಿರು